ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಗಂಡ ನನ್ನನ್ನು ಮುಟ್ಟಿಲ್ಲ, ಹತ್ತಿರ ಬಂದಾಗ ದೂರ ತಳ್ತಿದ್ದೆ. ಈಗ ನೋಡಿದ್ರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಅಯ್ಯೋ ಭಗವಂತ, ಹೇಗೆ ಪ್ರೆಗ್ನೆಂಟ್ ಆದೆ ವಿಷಯನೇ ತಿಳಿತಿಲ್ಲ. ನನ್ನ ಗಂಡ ಹೇಗೆ ಒಪ್ಕೋತಾನೆ ಈ ಮಗುನ? ಈ ವಿಷಯ ತಿಳಿದ ತಕ್ಷಣ ನನ್ನ ಗಂಡ ಮಾಡಿದ ಕೆಲಸವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಯಾರೂ ಮಾಡದ ಕೆಲಸವನ್ನು ಮಾಡ್ದ. ಮುಂದೆ ನನ್ನ ಬದುಕು, ನನ್ನ ಮಗುವಿನ ಬದುಕು. ಅಯ್ಯೋ ದೇವ್ರೇ, ಏನಾಗೋಯ್ತಿದು? ಏನಾಯಿತು ಅಂತ ತಿಳ್ಕೊಬೇಕು ಅಂದರೆ ಕತೆನ ಕೊನೆಯ ತನಕ ಕೇಳಿಸ್ಕೊಳ್ಳಿ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ರಶ್ಮಿ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಒಬ್ಬಳು ತಂಗಿ ಇದ್ದಾಳೆ. ನಾವಿಬ್ಬರು ಅಷ್ಟೊಂದೇನು ಕ್ಲೋಸ್ ಏನಲ್ಲ. ಚಿಕ್ಕಂದಿಂದ ಅವಳಿಗೆ ನನ್ನನ್ನು ಕಂಡ್ರೆ ಅಷ್ಟೆ. ಯಾಕಂದರೆ ಅಪ್ಪ ಅಮ್ಮಂಗೆ ಮೊದಲ ಮಗಳು ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರುತ್ತೆ ಅಲ್ವಾ? ಅವರ ಮೊದಲ ಸಂತಾನ ಜಾಸ್ತಿ ಪ್ರೀತಿ, ಯಾವಾಗಲೂ ಕಾಂಪಿಟೇಷನಲ್ಲಿ ಇರ್ತಿದ್ಲು. ನನ್ನ ಜೊತೆ ತಂಗಿ ಇದರಿಂದ ತುಂಬ ಬೇಸರ ಆಗುತ್ತೆ. ಅಮ್ಮ ಎಷ್ಟು ಬಿಡಿಸಿ ಹೇಳಿದ್ರು ತಂಗಿ ಅರ್ಥನೇ ಮಾಡ್ಕೋತಿರ್ಲಿಲ್ಲ. ಈ ಕಾಂಪಿಟೇಷನ್ ಕೇವಲ ಚಿಕ್ಕವಳಾದ ದಿನದಿಂದ ಶುರುವಾಗಿದ್ದು, ದೊಡ್ಡವಳಾದ ಮೇಲೂ ಇತ್ತು. PUC ಆದ ನಂತರ ಡಿಗ್ರಿಗೆ ಸೇರಿಕೊಂಡೆ. ಆಗಲೂ ಕೂಡ ನಾನು ಯಾವ ಬ್ರಾಂಚಿಗೆ ಸೇರಿದೆ, ಅವಳು ಕೂಡ ಅದೇ ಕೋರ್ಸ್ನ ತೊಗೊಂಡ್ಳು. ಅವಳು ಟಾಪರ್ ಬಂದಳು, ಆದರೆ ನಾನು ಸೆಕೆಂಡ್ ಬಂದೆ. ಪ್ರತಿ ಬಾರಿ ಇದೇ ರೀತಿ ಆಗ್ತಿತ್ತು. ಅವಳು ನನ್ನ ಮೇಲಿನ ಕೋಪಕ್ಕೆ ತುಂಬ ಓದ್ತಿದ್ಲು, ಹಗಲು ರಾತ್ರಿ. ಆದರೆ ನನಗೆ ನನ್ನ ತಂಗಿಗೆ ಜಾಸ್ತಿ ಮಾರ್ಕ್ಸ್ ಬರೋದು ತುಂಬ ಇಷ್ಟ ಆಗ್ತಿತ್ತು. ಒಮ್ಮೊಮ್ಮೆ ನಾನೇ ಕಡಿಮೆ ಬರೀತಿದ್ದೆ, ತಂಗಿಗೆ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ. ಇವೆಲ್ಲ ತಂಗಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ನನ್ನ ತ್ಯಾಗ, ನನ್ನ ಪ್ರೀತಿ ಯಾವಾಗಲೂ ನನ್ನನ್ನು ತುಂಬ ಕೆಳಗೆ ಇಟ್ಟು ನೋಡ್ತಿದ್ಲು. ಇತ್ತೀಚೆಗೆ ಅಮ್ಮ ಅಪ್ಪ ಕೂಡ ಅವಳ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಮಾಡ್ತಿದ್ದಾರೆ. ಎಲ್ಲದರಲ್ಲೂ ಫಸ್ಟ್ ಬರ್ತಿದ್ದಾಳೆ ಅಂತ. ಆದರೆ ನಿಜವಾಗ್ಲೂ ಫಸ್ಟ್ ಬರ್ತಾ ಇರೋದು ನಾನು. ಇಬ್ಬರದು ಡಿಗ್ರಿ ಆಯಿತು. ನಾನು ಮದುವೆ ಮಾಡಿಬಿಡೋಣ ಅಂತ ಅಪ್ಪ ಗಂಡನ ಹುಡುಕ್ತಿದ್ರು. ಆಗ ತಂಗಿ, ನಾನು ಮದುವೆ ಆಗೋದಿಲ್ಲ, ಮದುವೆ ಆದರೆ ಅಕ್ಕ ಮದುವೆ ಆಗಲಿ, ಅಪ್ಪ ಅಮ್ಮನನ್ನು ನಾನು ಸಾಕಬೇಕು, ಮದುವೆ ಆದರೆ ಸಾಕೋದಕ್ಕೆ ಕಷ್ಟ ಆಗತ್ತೆ. ಮಗಳ ಮಾತುಗಳಿಗೆ ಮನೆಯವರೆಲ್ಲ ಖುಷಿಪಟ್ಟರು. ಮನೆ ಬಂದಿದ್ದ ಎಲ್ಲ ನೆಂಟರು ತಂಗಿನ ಜಾಸ್ತಿ ಹೊಗಳುತ್ತಿದ್ರು. ಆದರೆ ನನಗೆ ನೋವಾಗ್ತಿತ್ತು. ನನಗೂ ಕೂಡ ಅಪ್ಪ ಅಮ್ಮನ ಸಾಕಬೇಕು ಅನ್ನೋ ಆಸೆ ಇದೆ. ಯಾಕಂದರೆ ಅವ್ರು ನನ್ನ ಪ್ರಾಣ. ತಂಗಿ ಕೂಡ ಅಷ್ಟೇ. ಆಗ ಜೋರಾಗಿ ಹೇಳಿದ್ದೆ, ನಾನು ಯಾವ ಮದುವೆನೂ ಆಗೋದಿಲ್ಲ ಅಂತ ಹೇಳಿದೆ. ಹಿಂದಿನಿಂದೀಚೆಗೆ ಯಾವುದೇ ಹುಡುಗ ಬಂದರೂ ನಾನು ಇಷ್ಟಪಡ್ತಿರ್ಲಿಲ್ಲ. ಯಾಕಂದರೆ ಯಾರು ಬಂದರೂ ನನಗಿಂತ ಹೆಚ್ಚು ಸುಂದರವಾಗಿರೋ ತಂಗಿನ ಮದುವೆ ಮಾಡಿಬಿಡೋಣ, ನಾನು ಅಪ್ಪ ಅಮ್ಮಂಗೆ ಗಂಡು ಮಗುವಿನ ರೀತಿ ರಕ್ಷಣೆಯಾಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಆಗ ಅಮ್ಮ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ರು. ನೀವಿಬ್ಬರೂ ನಮ್ಮನ್ನು ನೋಡ್ಕೋಬೇಡಿ, ನಿನ್ನ ಅಪ್ಪಂಗೆ ಪೆನ್ಷನ್ ಬರುತ್ತೆ, ನಮ್ಮನ್ನು ನಾವು ನೋಡ್ಕೋತೀವಿ, ನೀವಿಬ್ಬರು ನೆಮ್ಮದಿಯಾಗಿ ಗಂಡನ ಮನೆಯಲ್ಲಿ ಮಕ್ಕಳು ಸಂಸಾರ ಅಂತ ಇದ್ದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದೂ ಇಲ್ಲ. ಹುಚ್ಚು ಮಕ್ಕಳು ಏನೇನೋ ಯೋಚನೆ ಮಾಡ್ತಾರೆ ಅಂತ ಅಮ್ಮ ಬೈದು ಇಬ್ರಿಗೂ ಕೂಡ ಅವ್ರ ಕೈ ತುತ್ತನ್ನ ನೀಡಿದರು. ಈಗ ಬದುಕು ಸುಂದರವಾಗಿದೆ. ತಂಗಿ ಕೂಡ ಸ್ವಲ್ಪ ಸ್ವಲ್ಪ ನಾನು ಹೇಳ್ದಾಗ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ನನಗೆ ಪ್ರತಿದಿನವೂ ಕೂಡ ಹುಡುಗನ ಕಡೆಯವರು ಯಾರಾದರೂ ಒಬ್ಬರು ಬರ್ತಾನೇ ಇದ್ದರು. ಆದರೆ ಇಂದು ಚೆನ್ನಾಗಿ ರೆಡಿಯಾಗಬೇಕು ಅಂತ ಅನ್ನಿಸ್ಲೇ ಇಲ್ಲ. ಬದಲಿಗೆ ತಂಗಿಗೆ ಆ ಹುಡುಗನ ಜೊತೆ ಮದುವೆ ಮಾಡಿಸ್ಬಿಡೋಣ. ಹುಡುಗ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆ ಕಂಪನಿನಲ್ಲಿ ಇದ್ದಾರೆ, ಕೈ ತುಂಬ ಸಂಬಳ ಬರುತ್ತೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗೇ ಇದೆ, ಎಲ್ಲ ಸರಿ ಹೋಗಿದೆ. ನನ್ನ ತಂಗಿಗೆ ಶ್ರೀಮಂತರ ಮನೆಯ ಹುಡುಗನೇ ಬೇಕು. ಸಣ್ಣ ಪುಟ್ಟ ಸಂಬಂಧಗಳು ಅವಳು ಒಪ್ಪೋದಿಲ್ಲ ಅಂತ ಯೋಚಿಸ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಸಡನ್ ಆಗಿ ಯಾರೋ ಹಿಂದೆಯಿಂದ ಬಂದರು. ಅದು ನೋಡಿದ್ರೆ ಹುಡುಗ. ನಾನು ಹಿಂದಿನ ರೂಮಲ್ಲಿ ಕೂತಿದ್ದೀನಿ, ನನ್ನನ್ನು ನೋಡೋದಕ್ಕೆ ಬಂದ. ನನಗೆ ತುಂಬ ಮುಜುಗರ ಆಗಿ ಬಾಗಿಲ ಹಿಂದೆ ನಿಂತ್ಕೊಂಡೆ. ನಾನೇನೋ ಹುಲಿಯಲ್ಲ, ಸಾಮಾನ್ಯ ಮನುಷ್ಯ, ನಿಮ್ಮಂತೆ ನಾಚ್ತಾ ನಾನು ನಿಂತ್ಕೊಂಡೆ. ಆಗ ಅವ್ರು ಹೇಳಿದ್ರು,
ನನಗೆ ನೀವಂದರೆ ಇಷ್ಟ, ನಿಮಗೂ ಕೂಡ ಅದೇ ರೀತಿ ಇಷ್ಟ ಅಂತ ಭಾವಿಸ್ತೀನಿ. ಏನಾದರೂ ವಿಷಯ ಹೇಳೋದಿದ್ರೆ ಈಗಲೇ ಹೇಳಿಬಿಡಿ, ಮದುವೆ ಆದಮೇಲೆ ಸಾಧ್ಯ ಇಲ್ಲ ಅಂತ ನಗ್ತಾ ಹೇಳ್ದ. ನಾನು ಏನೂ ಇಲ್ಲ ಅಂತ ತಲೆ ಅಳ್ಳಾಡಿಸ್ದೆ. ಅವ್ರು ಏನೂ ಮಾತಾಡದೆ ಹೋದರು. ಅವ್ರು ಹೋದ ನಂತರ ತಿಳಿತು ತಂಗಿ ಬಗ್ಗೆ ಹೇಳಬೇಕಿತ್ತು ಅಂತ. ಅಯ್ಯೋ, ಎಂಥ ಚಾನ್ಸ್ನ ಮಿಸ್ ಮಾಡಿದೆ. ಅಥವಾ ಸಮಯ ತುಂಬ ಕಳೆದು ಹೋಗಿತ್ತು. ಯಾಕಂದರೆ ಎಂಗೇಜ್ಮೆಂಟ್ಗೆ ತಯಾರಿ ಮಾಡಿಬಿಟ್ಟಿದ್ರು. ಇನ್ನೂ ವಾರ ಕಳೆದ ನಂತರ ಪಿತೃಪಕ್ಷ ಬರುತ್ತೆ. ಆ ನಂತರ ನವರಾತ್ರಿ ಬರುತ್ತೆ. ಆಗ ಮದುವೆಗೆ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಎಂಗೇಜ್ಮೆಂಟ್ ಕೂಡ ಆಗೋಯ್ತು. ಬಹಳ ಬೇಗ ಸರಳವಾಗಿ ಮದುವೆ ಕೂಡ ಆಯಿತು. ಯಾಕಂದರೆ ಇನ್ನೊಂದು ಕಾರಣ ನಂಗೆ ಹೇಳಲೇ ಇಲ್ಲ. ಅವ್ರು ನನ್ನ ಗಂಡನ ಅಜ್ಜಿ ಕೊನೆಯ ದಿನಗಳನ್ನು ಎಣಿಸ್ತಿದಾರಂತೆ. ಅವರು ಅವ್ರ ಮೊಮ್ಮಗನ ಮದುವೆನ ನೋಡಬೇಕಂತೆ. ಅಕಸ್ಮಾತ್ ಎಲ್ಲ ತಯಾರಿನೂ ಮಾಡೋದು ತುಂಬ ನಿಧಾನ ಆಗತ್ತೆ. ಅದ್ರ ಜೊತೆಗೆ ಕೊನೆ ದಿನಗಳನ್ನು ಮುಟ್ಟಿದ್ರೆ ಎಲ್ಲ ಲಾಸ್ ಆಗುತ್ತೆ. ಆದುದರಿಂದ ಬೇಗ ಬೇಗ ಮದುವೆ ಮಾಡಿ ಮುಗಿಸಿದ್ರು. ನನಗೂ ಕೂಡ ಒಂದು ರೀತಿ ನೆಮ್ಮದಿ ಇತ್ತು. ಅಪ್ಪ ಅಮ್ಮ ಕಡಿಮೆ ಖರ್ಚಲ್ಲಿ ನನ್ನ ಮದುವೆನ ಮಾಡಿದ್ರು. ತಂಗಿ ಮದುವೆಗೆ ಬೇಕಾದ ದುಡ್ಡನ್ನು ಎತ್ತಿಟ್ಕೊಳ್ಳಿ ಅನ್ನೋ ಭಾವನೆ ನನ್ನದಾಗಿತ್ತು. ಮದುವೆಯಾದ ಖುಷಿ ಒಂದು ಕಡೆ ಇದ್ರೆ, ತಂಗಿಯ ಪ್ರಶ್ನಾರ್ಥಕವಾದ ಮುಖ ಪದೇ ಪದೇ ನೆನಪಿಗೆ ಬರ್ತಿತ್ತು. ಗಂಡನ ಮನೆಯಲ್ಲೂ ಕೂಡ ನನಗೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಾಗೇ ಇಲ್ಲ. ಕೊನೆಗೊಳಗೆ ಫೋನ್ ಮಾಡಿದಾಗ ಅವಳು ಫೋನ್ನ ಪಿಕ್ ಮಾಡಲೇ ಇಲ್ಲ. ಇದವಳಿಗೆ ತುಂಬ ಕೋಪ ಬಂದಾಗ ಅವಳು ಮಾಡೋ ಕೆಲಸ ಇಷ್ಟೇ. ನನ್ನ ಗಂಡ ಮೊದಲ ರಾತ್ರಿ ನನ್ನನ್ನು ಮುದ್ದಾಡೋದಕ್ಕೆ ಬಂದಿದ್ದ. ಆದರೆ ನಾನು ಅವನಿಗೆ ಸಹಕರಿಸ್ತಿಲ್ಲ. ಬದಲಿಗೆ ಎಣ್ಣೆ ಕುಡಿದವರಂತೆ ಮುಖನ ಇಟ್ಕೊಂಡಿದ್ದೆ. ಅದನ್ನು ನೋಡಿ, ನೀನು ನನ್ನವಳು, ನಾನು ನಿನ್ನವನು, ನಿನ್ನನ್ನು ನೋಡಿದ ಕ್ಷಣದಿಂದಲೇ ನಾನು ಒಪ್ಕೊಂಡೆ, ಆ ಸ್ಥಾನ ಕೊಟ್ಟೆ. ನಿನಗೆ ಸ್ವಲ್ಪ ಸಮಯ ಬೇಕಾದರೆ ತೆಗೆದುಕೋ ಅಂದ. ಅವನು ಹೇಳಿದ ತಕ್ಷಣ ಇನ್ನೂ ಸಮಯ ಬೇಕು, ನಂಗೆ ಬಹಳ ಬೇಗ ಮದುವೆ ಆಯಿತು, ನಮ್ಮಿಬ್ಬರ ಮಧ್ಯೆ ಕೇವಲ ಗಂಡ ಹೆಂಡತಿ ಅಂತ ನಾವು ಈ ರೀತಿ ಮಾಡೋದು ಬೇಡ ಅಂತ ಹೇಳಿದೆ. ಆದರೆ ಅವರು ನನ್ನ ಎಲ್ಲ ಮಾತುಗಳಿಗೆ ಒಪ್ಕೊಂಡ್ರು. ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿ ಅವರು ನೆಲದ ಮೇಲೆ ಅಲ್ಲೇ ಇದ್ದ ಬೆಡ್ಶೀಟ್ನ ಹಾಕ್ಕೊಂಡು ಮಲಗಿದ್ರು. ತುಂಬ ಬೇಜಾರಾಯಿತು. ಅಷ್ಟೊಂದು ಶ್ರೀಮಂತರು ನೆಲದ ಮೇಲೆ ಮಲಗಿದ್ದಾರೆ ಅಂತ. ನಾನು ಮೇಲೆ ನನ್ನ ಪಕ್ಕದಲ್ಲೇ ಮಲಗೋದಕ್ಕೆ ಹೇಳಿದೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಾವಿಬ್ಬರು ಗಂಡ ಹೆಂಡತಿ. ನಾನು ಮೇಲ್ ಮಲಗಿದ್ದಾಗ ನೀವು ಕೆಳಗಡೆ ಮಲಗಿರೋದು ಚೆನ್ನಾಗಿರೋದಿಲ್ಲ. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಅಂತ ಅವ್ರ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ರಾತ್ರಿ ಪೂರ್ತಿ ಮಲಗಿದೆ. ಯಾಕಂದರೆ ಮೊದಲ ರಾತ್ರಿ ಒಂದು ಗಂಡು ಹೆಂಡತಿ ಮಾತನ್ನು ಕೇಳಿ ಇಷ್ಟು ದೂರ ಇರೋದು ಅಸಾಧ್ಯ. ಬೆಳಗ್ಗೆ ಆದಾಗ ಎಚ್ಚರ ಆಯಿತು. 9 ಗಂಟೆ ಆಗಿತ್ತು. ಆಗಲೇ ಸಮಯ ಆಗಿದ್ದರಿಂದ ತುಂಬ ಬೇಸರ ಆಯಿತು. ಆಗ ನನ್ನ ಗಂಡ ನನಗೆ ಕಾಫಿ ಮಾಡಿ ಬಂದರು. ಕಾಫಿ ಕುಡಿದು ಫ್ರೆಶ್ ಆಗಿ, ನಮ್ಮ ಮನೆಯಲ್ಲಿ ಯಾವುದೇ ಶಾಸ್ತ್ರ ಸಂಪ್ರದಾಯ ಇಲ್ಲ, ಸೊಸೆ ಅಂದರೆ ಹಾಗಿರಬೇಕು ಹೀಗಿರಬೇಕು ಅಂತ ನನ್ನ ಕೂದಲನ್ನು ಅವ್ರ ಕೈಗಳಿಂದ ತುಂಬ ಕಾಳಜಿಯಿಂದ ಮುಟ್ಟಿದ್ರು. ನನಗೆ ನನ್ನವರು ಅಂತ ಈ ಮನೆಯಲ್ಲಿ ಒಬ್ಬರಿದ್ದಾರೆ ಅನ್ನೋ ಧೈರ್ಯ ಬಂತು. ದಿನಗಳು ಕಳೆದಂತೆ ಆ ಮನೆಗೆ ಹೊಂದ್ಕೊಂಡ್ರು. ನನಗೆ ಗಂಡನ ಜೊತೆ ದೈಹಿಕವಾಗಿ ಸೇರೋದಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಯಾಕಂದರೆ ತಂಗಿ ನನ್ನ ಗಂಡನ್ನು ಇಷ್ಟಪಡ್ತಾ ಇದ್ದಾಳೆ ಅಂತ ಅವಳ ಗೆಳತಿ ನನಗೆ ಹೇಳಿದ್ಲು. ಹುಡುಗ ನನಗಾದರೆ ಮ್ಯಾಚ್ ಆಗ್ತಿದ್ನೇನೋ, ಅಕ್ಕ ಅಷ್ಟೇನೂ ಸುಂದರವಾಗಿಲ್ಲ, ಆದರೆ ಅವಳು ಅಷ್ಟು ಸುಂದರವಾಗಿರೋ ಹುಡುಗನನ್ನು ಮದುವೆ ಆಗ್ತಿದ್ದಾಳೆ. ಏನಾದರೂ ಮಾಡಿ ಮದುವೆ ದಿನ ನಾನೇ ಮಂಟಪದಲ್ಲಿ ಕೂರ್ತೀನಿ ಅಂತ ಹೇಳಿದ್ಲು ಅಕ್ಕ ಅಂತ ಹೇಳಿದ್ಲು. ಅವಳ ಮಾತು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಮನೆಗೆ ಹೋದಾಗಲೂ ಕೂಡ ಅವಳು ನನ್ನ ಕೈಗೆ ಸಿಗ್ತಾನೇ ಇರಲಿಲ್ಲ. ಎಲ್ಲಾದರೂ ಹೊರಟೋಗ್ತಿದ್ಲು. ಫೋನ್ ಮಾಡಿದ್ರೂ ಕೂಡ ತೆಗಿತಾ ಇರಲಿಲ್ಲ. ಇದರಿಂದ ನನಗೆ ಅವಳ ಜೊತೆ ವಿಷಯನ ಕ್ಲಿಯರ್ ಮಾಡ್ಕೋಬೇಕು. ಅವಳೇನಾದರೂ ಹುಚ್ಚುಚ್ಚಾಗಿ ಪ್ರೀತಿಸ್ತಾ ಇದ್ರೆ ಬುದ್ಧಿ ಹೇಳಬೇಕು. ಅಕಸ್ಮಾತ್ ಇವರನ್ನು ಮದುವೆ ಆಗ್ತೀನಿ ಅಂತ ಹಠ ಹಿಡಿದ್ರೆ ಮದುವೆ ಆಗಲಿ ಅಂತ ಬಿಟ್ಬಿಡ್ತೀನಿ, ನಾನು ಡೈವೋರ್ಸ್ ತೊಗೊಂಡ್ಬಿಡ್ತೀನಿ, ಅವಳ ಖುಷಿನೇ ನನ್ನ ಖುಷಿ ಅಂತ ನಾನು ಅಲ್ಲಿವರೆಗೂ ಚಿಂತಿಸ್ದೆ. ಆದರೆ ಅವಳು ನನ್ನನ್ನು ಅವಾಯ್ಡ್ ಮಾಡ್ತಾಯಿದ್ಲು. ಪ್ರತಿ ಸಲನೂ ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿಂದ ನಾನು ನನ್ನ ಗಂಡನ ಇಷ್ಟಪಡ್ತಾ ಇದ್ದೀನಿ,
ಇತ್ತೀಚೆಗೆ ನಮ್ಮಿಬ್ಬರ ಸಂಬಂಧ ಸರಿ ಹೋಗ್ತಾ ಇದೆ. ಇವರನ್ನು ಬಿಡೋದು ಕೂಡ ನನಗೆ ದುಃಖ ಆಗುತ್ತೆ. ಈ ಕನ್ಫ್ಯೂಸ್ಗಳು ಕ್ಲಿಯರ್ ಆಗಲಿ ಅಂತ ಸುಮ್ಮನಿದ್ದೆ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಇಂದು ದೇವಸ್ಥಾನದಲ್ಲಿ ತಲೆ ಸುತ್ತು ಬಂದು ಕೆಳಗೆ ಬಿದ್ದುಬಿಟ್ಟೆ. ಎಚ್ಚರ ಆದಾಗ ದೇವಸ್ಥಾನದ ಅರ್ಚಕರ ಹೆಂಡತಿ ನನ್ನನ್ನು ಆರೈಕೆ ಮಾಡಿ, ಇಂಥ ಸಂದರ್ಭದಲ್ಲಿ ಒಬ್ಬಳೇ ಬರಬಾರ್ದಮ್ಮ, ಮನೆಯವರನ್ನು ಕರ್ಕೊಂಡು ಬರಬೇಕು ಅಂದರು. ನನಗೆ ಏನಾಯಿತು ಅಂತ ಕೇಳಿದೆ. ನೀನು 3 ತಿಂಗಳ ಪ್ರೆಗ್ನೆಂಟ್, ನಿನಗೆ ಇನ್ನೂ ಅದರ ಅರಿವೂ ಇಲ್ವಾ ಅಂತ ಬೇಸರ ಮಾಡಿಕೊಂಡ್ರು. ನಾನು ಇಲ್ಲ ಅಂತ ತಲೆ ಅಳ್ಳಾಡಿಸ್ದೆ. ಕೊನೆಗೆ ಅವರೇ ಆಟೋ ಮಾಡಿ ಮನೆ ಕಳಿಸಿದ್ರು. ದಾರಿ ಮಧ್ಯದಲ್ಲಿ ಪ್ರೆಗ್ನೆನ್ಸಿ ಕಿಟ್ಟನ್ನು ತಂದು ಮರುದಿನ ಅದರಲ್ಲಿ ಪರೀಕ್ಷೆ ಮಾಡಿದೆ. ಆಗ ಇನ್ನೂ ಭಯ ಆಯಿತು. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಮುಂದೇನು? ಇವತ್ತು ನನ್ನ ಗಂಡ ಬೆಳಗ್ಗೆ ಬೇಗ ಆಫೀಸಿಗೆ ಹೋಗಿದ್ರು. ಅಳ್ತಾ ಅಂತ ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ. ವಿಷಯನ ಹೇಳೋದಕ್ಕೆ ಸಾಧ್ಯ ಆಗದೆ ತಂಗಿ ಬಗ್ಗೆ ವಿಚಾರಿಸಿದಾಗ ಮುಂದಿನ ತಿಂಗಳು ಅವಳ ಎಂಗೇಜ್ಮೆಂಟ್. ಹುಡುಗ ಅಂತ ಕೇಳಿದೆ. ಹುಡುಗ ಅವಳ ಆಫೀಸಲ್ಲೇ ಕೆಲಸ ಮಾಡೋನಂತೆ. ತುಂಬ ಒಳ್ಳೆಯವನು, ನಿನ್ನ ತಂಗಿಗಿಂತ ಒಳ್ಳೆಯವನು. ಅವಳನ್ನು ಚೆನ್ನಾಗಿ ನೋಡ್ಕೋತಾನೆ. ನಾವದಕ್ಕೆ ಒಪ್ಕೊಂಡ್ವಿ. ಅಮ್ಮ ತಂಗಿ ಇದ್ದಾಳಾ ಅಂತ ಕೇಳಿದೆ. ಹೌದು ಅಂತ ಅಮ್ಮ ಫೋನ್ ಕೊಟ್ಟರು. ಆಗೋಳು ನನ್ನ ಜೊತೆ ತುಂಬ ಖುಷಿಯಾಗೆ ಮಾತಾಡಿದ್ಲು. ಮದುವೆಗೆ ಒಪ್ಕೊಂಡಿದ್ದಾಳೆ, ಅದರಲ್ಲೂ ಪ್ರೀತಿಸಿ. ಅಂದಮೇಲೆ ನನ್ನ ಗಂಡನ ಮೇಲೆ ಕ್ರಶ್ ಇರಬೇಕು. ನಾನೇ ಅತಿಯಾಗಿ ಚಿಂತಿಸ್ದೆ ಅಂತ ಸುಮ್ಮನಾದೆ. ಆದರೆ ನಾನು ಹೇಗೆ ಪ್ರೆಗ್ನೆಂಟ್ ಆದೆ? ನನ್ನ ಗಂಡ ವಾತ್ಸಲ್ಯದಿಂದ ಮುಟ್ತಿದ್ದ. ಪ್ರೀತಿಯಿಂದ ಇಬ್ಬರು 1 ಬಾರಿ ಮುತ್ತು ಕೊಟ್ಟಿದ್ದು ನೆನಪಿಲ್ಲ. ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ ಅಂದರೆ ಅವನು ಏನು ಮಾಡ್ತಾನೆ? ಮನೆಯಿಂದ ನನ್ನನ್ನು ಹೊರಗಡೆ ಹಾಕ್ತಾನೆ. ಹೇಗಿದ್ದರೂ ಡಿಗ್ರಿ ಓದಿದ್ದೀನಿ. ನಾನು ಕೂಡ ನನ್ನ ಮಗುನ ಸಾಕಬಹುದು. ಯಾವುದೇ ಕಾರಣಕ್ಕೂ ಈ ಮಗುಗೆ ಅಪ್ಪ ಯಾರಾದರೂ ಪರವಾಗಿಲ್ಲ. ಇದನ್ನು ಈ ಸಂದರ್ಭದಲ್ಲಿ ಅಬಾರ್ಷನ್ ಮಾಡಿಸೋದು ಸಾಧ್ಯನೇ ಇಲ್ಲ ಅಂತ ಮನಸ್ಸಲ್ಲೇ ನಿರ್ಧಾರ ಮಾಡಿಕೊಂಡು ನಾನು ಎಲ್ಲ ಲಗೇಜ್ಗಳನ್ನು ಪ್ಯಾಕ್ ಮಾಡಿದೆ. ಅಷ್ಟರಲ್ಲಿ ನನ್ನ ಗಂಡ ಬಂದ, ಆಫೀಸಿಂದ ಬಂದ. ನನ್ನನ್ನು ನೋಡಿ ಶಾಕ್ ಆದ. ಎಲ್ಗೆ ಹೋಗ್ತಿದ್ಯಾ ಅಂತ. ನಾನು ಅಳ್ತಾ ಅಲ್ಲೇ ಕೂತೆ. ಅವನು ನನ್ನ ಕಾಲ ಬಳಿ ಕೂತ್ಕೊಂಡು, ಯಾವುದೇ ಸಮಸ್ಯೆ ಇದ್ದರೂ ನಿಸ್ಸಂಕೋಚವಾಗಿ ಹೇಳು, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅಂತ ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ. ನಾನು ಪ್ರೆಗ್ನೆಂಟ್. ನನ್ನಲ್ಲಿರೋ ಎಲ್ಲ ಭಯನ ಪಕ್ಕಕ್ಕಿಟ್ಟು ತುಂಬ ಧೈರ್ಯ ಮಾಡಿ ಹೇಳಿದೆ. ಅಷ್ಟರಲ್ಲಿ ನನ್ನನ್ನು ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸ್ದ. ನನ್ನ ಹಣೆಗೆ ಮುತ್ತು ಕೊಟ್ಟ. ಇವನಿಗೇನಾಯಿತು ಅಂತ ಅಂದ್ಕೊಂಡೆ. ಅಯ್ಯೋ ಹುಚ್ಚಿ, ನೀನು ನನ್ನ ಮಗುಗೆ ಪ್ರೆಗ್ನೆಂಟ್ ಆಗಿರೋದು. ಇದು ನಮ್ಮಿಬ್ಬರ ಮಗು. ನೀನು ಯಾಕೆ ಇಷ್ಟೊಂದು ಯೋಚಿಸ್ತಾ ಇದೆಯಾ? ಅರ್ಥ ಆಗ್ತಿಲ್ಲ. ನಂಗೆ ಆಶ್ಚರ್ಯದಿಂದ ಅವನನ್ನೇ ನೋಡ್ತಿದ್ದೆ. ಮದುವೆಯಾದ ಹೊಸದರಲ್ಲಿ ನನ್ನ ಗೆಳೆಯ ಕಿಶನ್ ನಮ್ಮಿಬ್ಬರನ್ನ ಪಾರ್ಟಿಗೆ ಕರೆದಿದ್ದ. ನೆನಪಿದ್ಯಾ? ನಾನು ಚೆನ್ನಾಗಿ ಕುಡ್ದಿದ್ದೆ. ಆದರೆ ನೀನು ಕುಡಿಯೋ ಜ್ಯೂಸಲ್ಲೂ ಕೂಡ ಅವರು ಡ್ರಿಂಕ್ಸ್ ಮಾಡಿದರು. ಅದರಿಂದ ನನಗಿಂತ ಜಾಸ್ತಿ ನಿನಗೇನೂ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಫಂಕ್ಷನ್ನಲ್ಲೇ ನನ್ನನ್ನು ಗಟ್ಟಿಯಾಗಿ ತಪ್ಕೊಳ್ತಿದ್ದೆ, ಮುತ್ಕೊಳ್ತಿದ್ದೆ. ಮನೆಗೆ ಬಂದ ಮೇಲೆ ಇನ್ನೂ ಜಾಸ್ತಿ ಆಯಿತು. ಆ ರಾತ್ರಿ ನಾವಿಬ್ಬರು ಸಂಪೂರ್ಣವಾಗಿ ಒಂದಾದ್ವಿ. ಬೆಳಗ್ಗೆ ತುಂಬ ಲೇಟಾಗಿ ಎಚ್ಚರ ಆಯಿತು. ಆದರೆ ನೀನು ಎದ್ದಿರಲಿಲ್ಲ. ಎದ್ಮೇಲೆ ನೀನು ಪಶ್ಚಾತ್ತಾಪ ಪಡ್ತೀಯಾ ಅಂತ ನಿನ್ನ ಬಟ್ಟೆಗಳನ್ನು ಸರಿ ಮಾಡಿದ್ದೆ. ಅದರಿಂದ ನಿನಗೆ ಅದರ ಅರಿವೂ ಇಲ್ಲ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನೀನು ನನ್ನನ್ನು ಕೆಟ್ಟದಾಗಿ ಅರ್ಥ ಮಾಡಿಕೊಂಡು ನನ್ನನ್ನು ಬಿಟ್ಟು ಹೊರಟೋದ್ರೆ ನನಗೆ ನೀನು ಬೇಕೇ ಬೇಕು. ನೀನಿಲ್ಲದೆ ಒಂದು ಕ್ಷಣ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ನೀನು ನನ್ನ ಸಂಪೂರ್ಣ ಪ್ರಪಂಚ ಅಂತ ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ರು. ಆ ಅಪ್ಪುಗೆ ಬಿಸಿಯಾಗಿತ್ತು. ತುಂಬ ರಕ್ಷಣೆ ನೀಡೋ ರೀತಿ ಇತ್ತು. ನನ್ನ ಹಣೆ ಮೇಲೆ ಮುತ್ತು ಕೊಟ್ಟರು. ಎಷ್ಟು ಒಳ್ಳೆ ವಿಷಯನ ಹೇಳಿದ್ಯಾ. ಪ್ಲೀಸ್, ಆ ರಾತ್ರಿ ನಿಜವಾಗ್ಲೂ ನಾನು ನನ್ನ ಕಂಟ್ರೋಲ್ನಲ್ಲಿ ಇಲ್ಲದೆ ಮಾಡಿದ ತಪ್ಪು. ನಿನ್ನ ದೇಹನ ನಿನಗೇ ತಿಳಿಯದ ಹಾಗೆ ಬಳಸ್ಕೊಂಡೆ. ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳಿದ್ರು. ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ. ನಾನು ಎಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಿತ್ತು. ಆದರೆ ಅವರು
ಪದೇ ಪದೇ ಕ್ಷಮೆ ಕೇಳ್ತಾನೆ ಇದ್ರು. ನಾನು ಅವ್ರ ತುಟಿಗಳಿಗೆ ಕೊಡೋದಕ್ಕೆ ಆರಂಭಿಸ್ದೆ. ಇದರಿಂದ ಅವ್ರು ಮಾತಾಡೋದು ತಪ್ಪು. ಎಷ್ಟು ಸಲ ಕ್ಷಮೆ ಕೇಳ್ತೀರಾ? ನನ್ನ ಮೇಲೆ ಸಂಪೂರ್ಣ ಅಧಿಕಾರ ಇದೆ ನಿಮಗೆ. ಆದರೆ ನನ್ನ ಮನಸ್ಸಲ್ಲಿ ಯಾವುದೋ ಅನಾವಶ್ಯಕ ವಿಚಾರ ಓಡ್ತಾ ಇತ್ತು. ಈಗ ಎಲ್ಲ ಸರಿ ಹೋಗಿದೆ. ಈ ಸಮಯದಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ರಜೆ ಹಾಕಬೇಕು ಅಂತ ಹೇಳಿದೆ. ಅದಕ್ಕೆ ಅವರು, ನೀನು ಹೇಳಿಲ್ಲ ಅಂದರು ನಾನು ಮನಸ್ಸಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟಿದ್ದೀನಿ. ಡೆಲ್ವರಿಗೂ ಕೂಡ ನೀನು ಅಮ್ಮನ ಮನೆಗೆ ಕಳಿಸೋದೇ ಇಲ್ಲ. ನನ್ನ ಪ್ರೀತಿಯ ಹೆಂಡತಿ ಮತ್ತು ಮಗುನ ತುಂಬ ಕೇರಿಂದ ನಾನೇ ನೋಡ್ಕೋತೀನಿ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ಇಬ್ಬರು ಎಮೋಷ್ನಲ್ ಆದ್ವಿ. ನನ್ನ ತೊಡೆ ಮೇಲೆ ಅವ್ರು ಮಲಗಿದ್ರು. ಈ ವಿಷಯ ತಿಳಿದ್ರೆ ನೀನು ನನ್ನನ್ನು ಬಿಟ್ಟು ಹೊರಟೋಗ್ತೀಯಾ ಅಂತ ಅಂದ್ಕೊಂಡಿದ್ದೆ. ಆಗ ನಾನು ನಗ್ತಾ, ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿದ್ರೆ ನೀವು ನನ್ನನ್ನು ಮನೆಯಿಂದ ಹೊರಗಡೆ ಆಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಇಬ್ಬರು ಜೋರಾಗಿ ನಕ್ವಿ. ಅಷ್ಟರಲ್ಲಿ ನನಗೆ ಅಜ್ಜಿ ನೆನಪಾಯಿತು. ರೀ, ನಿಮ್ಮ ಅಜ್ಜಿಗೆ ವಯಸ್ಸಾಗಿದೆ, ಅವರ ಮರಿ ಮೊಮ್ಮಗ ಅಥವಾ ಮರಿ ಮೊಮ್ಮಗಳು ಬರ್ತಾರೆ, ಬೇಗ ಅಂತ ಹೇಳೋಣ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಹೋದೆ. ಅವರು ಕೂಡ ನನ್ನ ಕೈನ ಹಿಡ್ಕೊಂಡು ಬಂದರು. ಈ ಎಲ್ಲ ವಿಷಯನ ತಿಳಿದು ಮನೆಯಲ್ಲಿ ಒಂದು ಹೊಸ ಸಂಭ್ರಮ ಮೂಡ್ತು. ಅವ್ರ ಅಜ್ಜಿ ಮತ್ತು ಅಮ್ಮ ನನಗೆ ಕೈ ಮುಗಿದ್ರು. ನಮ್ಮ ವಂಶನ ಬೆಳಗ್ತಾ ಇರೋ ದೇವತೆ, ನಿನಗೆ ಒಳ್ಳೇದಾಗಲಿ ಅಂತ ಅಜ್ಜಿಯವರು ಅವ್ರ ತಲೆ ಕೆಳಗಿಟ್ಟಿದ್ದ ಒಂದು ಗಂಟನ್ನು ಕೊಟ್ಟರು. ಅದರಲ್ಲಿ ಹಳೆಯ ಕಾಲದ ಒಡವೆಗಳಿತ್ತು. ಆಗ ಅತ್ತೆ ಹೇಳಿದ್ರು, ಇದೆಲ್ಲ ನನ್ನ ಮೊಮ್ಮಗನ ಮಕ್ಕಳಿಗೆ ಅಂತ ಹೇಳಿದ್ರು. ಅಜ್ಜಿ ಇಷ್ಟು ಬೇಗ ಯಾಕೆ ಅಂತ ಹೇಳಿದೆ. ಆಗ ಅವರು ಸನ್ನೆ ಮಾಡಿದ್ರು, ನಂಗೆ ಇನ್ನಷ್ಟು ಸಮಯ ಇದೆ ಅಂತ ಗೊತ್ತಿಲ್ಲ ಮಗಳೇ, ತುಂಬ ಹತ್ತಿರ ಇದೆ ನನ್ನ ಪ್ರಯಾಣ ಅಂದರು. ಆಗ ನನ್ನ ಕಣ್ಣಲ್ಲಿ ನೀರು ಬಂತು. ನನ್ನ ಅತ್ತೆ ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡು ಸಮಾಧಾನ ಮಾಡಿದ್ರು. ಒಂದು ಮಗು ಬರ್ತಾ ಇದೆ ಅಂದರೆ ಮನೆಯಲ್ಲಿ ಎಷ್ಟು ಎಲ್ಲರೂ ಖುಷಿ ಪಡ್ತಾರೆ, ಇದರ ಅರಿವು ಕೂಡ ನನಗೆ ಇರಲಿಲ್ಲ. ನನ್ನ ಗಂಡ ನನ್ನ ಕಣ್ಣಲ್ಲಿ ಸಾಂತ್ವನ ಮಾಡಿದ್ರು ಪ್ರೀತಿಯಿಂದ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.